ಹಲೋ ಮಕ್ಕಳೇ, ನಾನಿವತ್ತು ನಿಮ್ಮನ್ನು ಮೀನುಗಳ ಹತ್ರ ಕರ್ಕೊಂಡು ಹೋಗ್ತೀನಿ. ಇವತ್ತು ಒಂದು ಚುರುಕು ಮೀನುಗಳ ಕತೆ ಕೇಳೋಣ. ಇದರ ಹೆಸರು 3 ಮೀನುಗಳ ಜಲಜಲ ಕತೆ. ಅಲ್ಲೊಂದು ಸುಂದರವಾದ ಕೆರೆ, ಅಲ್ಲಿ ನೀರು ಪಳಪಳ ಅಂತ ಮೆರೀತಾ ಇತ್ತು. ನೀರಿನ ಗುಳ್ಳೆಗಳು ಬುಡುಕ್ ಬುಡುಕ್ ಅಂತ ಮೇಲೆ ಬರ್ತಿತ್ತು. ಚಿಕ್ಕ ಮೀನುಗಳು ತುರ್ರ್ ತುರ್ರ್ ಅಂತ, ದೊಡ್ಡ ಮೀನುಗಳು ಡಿಶಮ್ ಡಿಶಮ್ ಅಂತ ಈಜಾಡ್ತಾ ಇದ್ವು. ಆ ಕೆರೆಯಲ್ಲಿ 3 ಮೀನುಗಳು ಬೆಸ್ಟ್ ಫ್ರೆಂಡ್ಸ್ ಆಗಿದ್ವು. ನೀಲಿ ಮೀನು ತುಂಬ ಬುದ್ಧಿವಂತ ಮತ್ತು ಚುರುಕು ಯೋಚನೆ ಮಾಡುವ ಮೀನಾಗಿತ್ತು. ಕಿತ್ತಳೆ ಮೀನು ತುಂಬ ಶಾಂತ ಮತ್ತು ಒಳ್ಳೆ ನಿರ್ಧಾರ ತಗೊಳ್ತಾ ಇತ್ತು. ಕೆಂಪು ಮೀನಿಗೆ ತುಂಬ ಧೈರ್ಯ ಮತ್ತು ಹಠ. ನನಗೇನು ಭಯ, ನಾನೇಕೆ ಭಯ ಪಡಬೇಕು ಅನ್ನುವ ಹಠ. 3 ಮೀನುಗಳು ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ವು, ಹ್ಯಾಪಿಯಾಗಿದ್ವು. ಒಂದು ದಿನ ಕೆರೆಯ ಬಳಿಗೆ 2 ಮೀನುಗಾರರು ಬಂದು ನಗುತ್ತಾ, ಇಲ್ಲಿ ನೋಡು ಗೆಳೆಯ, ಎಷ್ಟು ಮೀನುಗಳಿದ್ದಾವೆ, ನಾಳೆ ಬೆಳಗ್ಗೆ ಬಂದು ಎಲ್ಲವನ್ನು ಹಿಡಿದುಕೊಳ್ಳೋಣ ಅಂತ ಮಾತಾಡ್ತಾ ಇದ್ರು. ಮೀನುಗಳು ಎಲ್ಲ ಕೇಳಿಸ್ಕೊಳ್ತಾ ಇದ್ವು ಗುರು. ಆಗ ನೀಲಿ ಮೀನು ಹೇಳ್ತು, ಅಯ್ಯೋ, ಮೀನುಗಾರರು ಬಂದಿದ್ದಾರೆ, ನಾವು ಇಲ್ಲಿ ಇರಬಾರದು, ಇಲ್ಲಿಂದ ಓಡೋಗೋಣ, ನಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳ್ತು. ಆದರೆ 2 ಮೀನುಗಳು ಯೋಚನೆ ಮಾಡ್ತಾ ಇದ್ವು. ನೀಲಿ ಮೀನು ಹೇಳ್ತು, ಇಲ್ಲ, ಇಲ್ಲಿದ್ದರೆ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ, ಇಲ್ಲಿಂದ ಹೋಗ್ಬಿಡೋಣ ಅಂತ ಎಷ್ಟು ಹೇಳ್ತು. ನೀಲಿ ಮೀನು, ಏನಾದರೂ ಮಾಡ್ಕೊಳ್ಳಿ, ನಾನಂದು ಇಲ್ಲಿಂದ ಹೋಗ್ತೀನಿ ಅಂತ ಚುಶ್ ಅಂತ ಹೋಗ್ಬಿಡ್ತು. ಕಿತ್ತಳೆ ಮೀನು ಇದು ಸ್ವಲ್ಪ ಯೋಚನೆ ಮಾಡಬೇಕಾಗಿರೋ ಪರಿಸ್ಥಿತಿಗೆ ಅಂತ ಯೋಚನೆ ಮಾಡಿ, ಯಾವಾಗಾದರೂ ಹೋಗಲೇಬೇಕು, ಈಗಲೇ ಹೋಗಿಬಿಟ್ರೆ ನಾವು ಅಟ್ಲೀಸ್ಟ್ ಸ್ವಲ್ಪ ನಮ್ಮ ಫ್ಯಾಮಿಲಿ ಆದರೂ ನಮ್ಮ ಬಂಧುಗಳಾದರೂ ಚೆನ್ನಾಗಿರ್ತಾರೆ ಅಂತ ಯೋಚನೆ ಮಾಡಿ ಅಲ್ಲಿಂದ ಹೋಗೋಣ ಅಂತ ಕೆಂಪು ಮೀನಿಗೆ ಹೇಳ್ತು. ಕೇಳಲಿಲ್ಲ, ಸರಿ ಏನಾದರೂ ಮಾಡ್ಕೊ ಅಂತ ಕಿತ್ತಳೆ ಮೀನು ಕೂಡ ಹೋಗ್ಬಿಡ್ತು. ಕೆಂಪು ಮೀನು ಯೋಚನೆ ಮಾಡ್ತಾ ಇತ್ತು, ಹೇ ನಾನು ಯಾಕೆ ಭಯಪಡಬೇಕು, ನನಗೇನೂ ಆಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ನೋಡ್ಕೊಂಡಿರಿ ಅಂತ ಹಠ ಮಾಡ್ತು. ರಾತ್ರಿ ಆಯಿತು, ಚಂದಮಾಮ ಕೂಡ ಬಂದ. ಕೆರೆ ತುಂಬ ಪ್ರಶಾಂತವಾಗಿ ಆಹ್ಲಾದಕರವಾಗಿ ಇತ್ತು. ಇದರಿಂದ ಮೀನಿಗೆ ಒಳ್ಳೆಯ ನಿದ್ದೆ ಬಂತು, ಚೆನ್ನಾಗಿ ನಿದ್ದೆ ಮಾಡ್ತು. ಮೀನುಗಾರರು ಬಂದು ಬಲೆಯನ್ನು ಬೀಸಿದರು. ಬೀಸಿದ ತಕ್ಷಣ ಕೆಂಪು ಮೀನು ಬಲೆಯೊಳಗೆ ಸಿಕ್ಕಾಕೊಂಡ್ಬಿಡ್ತು. ಅಯ್ಯೋ, ನಾನು ಬಲೆಗೆ ಸಿಕ್ಕಾಕೊಂಡ್ಬಿಟ್ಟೆ, ನಾನೀಗ ಇಲ್ಲಿದ್ದು ತಪ್ಪು ಮಾಡಿದೆ, ನನ್ನ ಸ್ನೇಹಿತರು ಹೇಳಿದ ಕೆಲಸ ಮಾಡಬೇಕಾಗಿತ್ತು, ಅವರು ತುಂಬ ಚೆನ್ನಾಗಿ ಅಲ್ಲಿ ಆಟಾಡ್ಕೊಳ್ತಾ ಇರ್ತಾರೇನೋ, ನಾನು ಅವ್ರ ಜೊತೆ ಹೋಗಿದ್ದರೆ ನಾನು ಕೂಡ ಕ್ಷೇಮವಾಗಿರ್ತಿದ್ದೆ, ನನ್ನ ಸ್ನೇಹಿತರು ಹೇಳಿದ ಮಾತನ್ನು ನಾನು ಕೇಳಬೇಕಾಗಿತ್ತು ಅಂತ ಸ್ಯಾಡಾಗಿ ಯೋಚನೆ ಮಾಡ್ಕೊಳ್ತಾ ಬಲೆಗೆ ಸಿಕ್ಕಾಕೊಳ್ತು. ಇದರಿಂದ ನಮಗೇನು ಅರ್ಥ ಆಯಿತು ಮಕ್ಕಳೇ? ಯಾವಾಗಾದರೂ ಆಗಲಿ ನಾವು ಕೂಡ ಚುರುಕಾಗಿ ಸಮಯಕ್ಕೆ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು, ಆಗ ನಾವು ಕೂಡ ಕ್ಷೇಮವಾಗಿರ್ತೇವೆ. ಅರ್ಥ ಆಯ್ತಾ ಮಕ್ಕಳೇ? ಬಾಯ್.